ತುಮಕೂರು ವಿಶ್ವವಿದ್ಯಾಲಯ ಸಂಪನ್ಮೂಲ ಅಭಿವೃದ್ಧಿ ಮತ್ತು ಪರಿಸರ ಪುನರುಜ್ಜೀವನ ಸಂಸ್ಥೆ ಆರ್ಡರ್ ಸರ್ಕಾರೇತರ ಸಂಸ್ಥೆ ಸಂಯುಕ್ತ ಆಶ್ರಯದಲ್ಲಿ ತುಮಕೂರು ವಿಶ್ವವಿದ್ಯಾಲಯದ ರಾಷ್ಟ್ರೀಯ ಸೇವಾ ಯೋಜನಾ ಕೋಶದಿಂದ ದೇವರಾಯನದುರ್ಗದಲ್ಲಿ ಪರಿಸರ ಜಾಗೃತಿ ಕಾರ್ಯಾಗಾರ ನಡೆಯಿತು. ಜಯಮಂಗಲಿ ನದಿಯ ಉಗಮ ಸ್ಥಾನವಾದ ದೇವರಾಯನದುರ್ಗದ ಕಲ್ಯಾಣಿ ಹಾಗೂ ನದಿಯ ಸುತ್ತಮುತ್ತಲ ಭಾಗಗಳಲ್ಲಿ ವಿದ್ಯಾರ್ಥಿಗಳು ಸ್ವಚ್ಛತಾ ಕಾರ್ಯದ ಮೂಲಕ ಶ್ರಮದಾನ ಮಾಡಿದರು. ಬಳಿಕ ಪ್ರಾಧ್ಯಾಪಕ ಹಾಗೂ ಎನ್ಎಸ್ಎಸ್ ಸಂಯೋಜಕ ನಾಗಭೂಷಣ ಬಗ್ಗನಾಡು ವಿದ್ಯಾರ್ಥಿಗಳು ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಶ್ವವಿದ್ಯಾಲಯದಿಂದ ದೇವರಾಯನದುರ್ಗದವರೆಗೂ ನಡಿಗೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಎಂದು ಹೇಳಿದರು. ಶ್ರಮವಹಿಸಿ ಕೆಲಸ ಮಾಡಿದ್ದಾರೆ. ತುಂಬ ಸಂತೋಷ ಆಗುತ್ತೆ ಮಕ್ಕಳು ಕೆಲಸ ಮಾಡ್ತಿದ್ದಾಗ ನೋಡಿದ್ರೆ. ಮತ್ತು ಅವರನ್ನು ಇದೇ ತಿಳುವಳಿಕೆಗೆ ಮುಂದುವರಿಸಲಿ ಎನ್ನುವುದು ವಿಶ್ವವಿದ್ಯಾಲಯದ ಆಶಯವಾಗಿದೆ. ಶಿಬಿರಾರ್ಥಿ ತುಳಸಿ ಕುಮಾರ್ ಜಯಮಂಗಲಿ ನದಿಯ ಬಗ್ಗೆ ಅರಿವಿನ ಜೊತೆಗೆ ನದಿ ಮೂಲಗಳ ರಕ್ಷಣೆ ಕುರಿತಂತೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯ ಮಾಡಲಾಗಿದೆ ಎಂದು ತಿಳಿಸಿದರು. ಯಾರಿಗೂ ಅರಿವಿರಲಿಲ್ಲ. ಆದ್ದರಿಂದ ನಾವೆಲ್ಲರೂ ಜಾಥಾ ಮಾಡಿ ಘೋಷಣೆಗಳನ್ನು ಮಾಡಿಕೊಂಡು ಎಲ್ಲರಿಗೂ ತಿಳಿಸುವಂತೆ ದೇವರಾಯನದುರ್ಗಕ್ಕೆ ತಲುಪಿ ಇಲ್ಲಿ 3 ದಿನಗಳ ಕಾಲ ವಿಶೇಷ ಶಿಬಿರವನ್ನು ಮಾಡಿದ್ದೇವೆ. ವಿದ್ಯಾರ್ಥಿನಿ ದಿವ್ಯಾರಾಣಿ ಶಿಬಿರದಲ್ಲಿ ಜಯಮಂಗಲಿ ನದಿ ಪಾತ್ರದ ರಕ್ಷಣೆ ಕುರಿತಂತೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಸಲುವಾಗಿ ಎಲ್ಲ ವಿದ್ಯಾರ್ಥಿಗಳು ಸುಮಾರು 12 ಕಿಲೋಮೀಟರ್ ನಡಿಗೆಯ ಮೂಲಕ ನದಿ ಮೂಲಗಳ ಸಂರಕ್ಷಣೆಗೆ ಜಾಗೃತಿ ಮೂಡಿಸಲಾಯಿತು ಎಂದರು. ನೆಕ್ಸ್ಟ್ ಸೆಷನ್ಸ್ ಇತ್ತು, ಲೈಕ್ ಪರಿಸರ ನಾವು ಹೇಗೆ ನಾಶ ಮಾಡ್ತಿದ್ದೀವಿ, ಮನುಷ್ಯರಿಂದ ಹೇಗೆ ನಾಶ ಆಗ್ತಿದೆ, ನಾವು ಏನೇನು ಮಾಡಬಹುದು ಅಂತ ಸೆಕ್ಷನ್ಸ್ ಇತ್ತು. ತುಂಬ ಚೆನ್ನಾಗಿ ಮಾಡಿದ್ವಿ. ತುಮಕೂರು ವಿಶ್ವವಿದ್ಯಾಲಯದ ಪ್ರಭಾರ ಉಪಕುಲಪತಿ ಎಚ್ ನಾಗಭೂಷಣ್ ಶಿಬಿರದಲ್ಲಿ 170 ಮಂದಿ ವಿದ್ಯಾರ್ಥಿಗಳು ಭಾಗವಹಿಸಿದ್ದು ನದಿ ಮತ್ತು ಪರಿಸರ ರಕ್ಷಣೆ ಸಂಬಂಧದ ಸಂವಾದದಲ್ಲಿ ಸಕ್ರಿಯವಾಗಿ ಭಾಗಿಯಾಗಿದ್ದರು ಎಂದರು. ಇದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದು ಪರಿಣಾಮಕಾರಿಯಾಗಿ ನೆರವೇರಬೇಕಂತಂದರೆ ನಮ್ಮ ವಿದ್ಯಾರ್ಥಿಗಳನ್ನು ಇನ್ನೂ ಅರಿವು ಜಾಸ್ತಿ ಮೂಡಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಇದನ್ನು ನಾವು ಅಚ್ಚುಕಟ್ಟಾಗಿ ನೆರವೇರಿಸ್ತೀವಿ.